ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಈ ಥರ ಒಂದು ಸಬ್ಸ್ಕ್ರೈಬ್ ಬಟನ್ನ ನೀವು ಯಾವ ಥರ ಎಡಿಟ್ ಮಾಡೋದು ಫೋನಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡಿರ್ತೀರಾ ನನ್ನ ಇಂಟ್ರೋದಲ್ಲಿ. ಸೊ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದಾಗ ಈ ಒಂದು ಇಂಟ್ರೋ ಬರ್ತಾ ಇರುತ್ತೆ. ಸೊ ಇದನ್ನು ನೀವು ಹೆಂಗೆ ಮೊಬೈಲಲ್ಲಿ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ನ ಮಾಡಿ. ಆಯಿತಾ? ಲೈಕು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಸಬ್ಸ್ಕ್ರೈಬ್ ಬಟನ್ದು ನೀವು ಎಡಿಟ್ನ ಮಾಡಬೇಕು ಅಂತಂದರೆ ನಿಮಗೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಯಾವುದಪ್ಪ ಅಪ್ಲಿಕೇಶನ್ ಅಂತಂದರೆ ಕೈನ್ಮಾಸ್ಟರ್. ಸೊ ಕೈನ್ಮಾಸ್ಟರಲ್ಲಿ ನೀವು ಆ ಒಂದು ಎಡಿಟ್ನ ನೀವು ಮಾಡ್ಬೋದು. ಸೊ ಹೆಂಗೆ ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನೊಂದು ವೀಡಿಯೋ ಕೊಡ್ತೀನಿ, ಒಂದು ಗ್ರೀನ್ ಸ್ಕ್ರೀನ್ ವೀಡಿಯೋ. ಆ ಒಂದು ವೀಡಿಯೋನ ನಾನು ಎಲ್ಲ ಹಾಕ್ತೀನಿ ಅಂತಂದರೆ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ. ಸೊ ಬೇಕು ಅಂತಂದರೆ ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ ಲಿಂಕು ನಿಮ್ಗೆ ಗೊತ್ತಿರೋದೇ ಲಕ್ಕೇಶ್ ಅಂತ ಸರ್ಚ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕು ಕೂಡ ಇರುತ್ತೆ. ಕ್ಲಿಕ್ ಮಾಡಿದ್ರೆ ನೀವು ಜಾಯ್ನ್ ಆಗ್ಬೋದು. ಅದರಲ್ಲಿ ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದು ಆ ಒಂದು ವೀಡಿಯೋ ಅಂತ ಇವಾಗ ನಾನು ಆ್ಯಡ್ ಮಾಡಿ ತೋರಿಸ್ತೀನಿ. ಓಕೆ, ಫಸ್ಟು ನೀವು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು ವೀಡಿಯೋನ ನೀವು ಆ್ಯಡ್ ಮಾಡ್ಕೋಬೇಕು. ಸೊ ನಾನು ಇವಾಗ ಆ್ಯಡ್ ಮಾಡ್ಕೊಳ್ತೀನಿ, ಇರೋ ಒಂದು ನಿಮಿಷ. ಓಕೆ ಗೈಸ್, ಈ ಒಂದು ವೀಡಿಯೋ ಲಿಂಕನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಅಂತ ಹೇಳಿದ್ದು. ಸೊ ಇವಾಗ ಈ ಒಂದು ವೀಡಿಯೋ ಲಿಂಕಲ್ಲಿ ಏನಿರುತ್ತೆ ಅಂತಂದರೆ ಈ ಒಂದು ವೀಡಿಯೋದಲ್ಲಿ ಏನಿರುತ್ತೆ ಅಂತಂದರೆ ಈ ಥರ ಒಂದು ಸಬ್ಸ್ಕ್ರೈಬ್ ಆಗುವಂಥ ಒಂದು ಆ್ಯನಿಮೇಷನ್ ನಿಮಗೆ ಇರುತ್ತೆ. ಓಕೆ, ಸೊ ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟ. ಇಲ್ಲಿ ನಿಮ್ಮ ಒಂದು ಫೋಟೋನ ಹಾಕಬೇಕು ಆ್ಯಂಡ್ ಅದರ ಜೊತೆಗೆ ನಿಮ್ಮ ಒಂದು ಚಾನಲ್ ಹೆಸರನ್ನು ಹಾಕಬೇಕು. ಹೆಂಗೆ ಹಾಕೋದು ಅಂತ ಇವಾಗ ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಇದನ್ನು ಪ್ಲೇ ಮಾಡಿದ್ರೆ ನೀವಲ್ಲಿ ನೋಡ್ಬೋದು, ಮೇಲಕ್ಕೆ ಸ್ವೈಪ್ ಅಪ್ ಆಗುತ್ತೆ, ಆಮೇಲೆ ಸ್ವೈಪ್ ಡೌನ್ ಆಗುತ್ತೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ನೀವು ಫಸ್ಟು ಒಂದು ಫೋಟೋ ಹಾಕಬೇಕು ಅಂತಂದರೆ ಲೇಯರ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿ ನೀವು ಯಾವೊಂದು ಫೋಟೋ ಡಿ ಪಿಗೆ ಹಾಕಬೇಕು ಅಂತಂದರೆ ಆ ಒಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಒಂದು ಫೋಟೋನ ಹಾಕಬೇಕು ಅಂತ ಇದ್ದೀನಿ, ಅದಕ್ಕೋಸ್ಕರ ಈ ಒಂದು ಫೋಟೋನ ನಾನು ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟು ನೀವು ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಬೇಕು ಅಂತಂದರೆ ಈ ಥರ. ಸೊ ಕಟ್ ಮಾಡ್ಕೊಳ್ಳೋದೆಲ್ಲ ನೀವು ಗ್ಯಾಲರಿಯಲ್ಲೇ ಮಾಡ್ಕೊಂಡಿರಬೇಕು. ನೀವು ಅಲ್ಲಿ ಹೆಂಗೆ ಕಟ್ ಮಾಡಿರ್ತೀರ ಅಲ್ಲಿ ಇದೇ ಥರ ಬರುತ್ತೆ ಇದರಲ್ಲಿ. ಓಕೆ, ಸೊ ಇವಾಗ ಇದನ್ನು ನಾನು ಕಮ್ಮಿ ಮಾಡ್ತಾ ಇದ್ದೀನಿ ಚಿಕ್ಕದಾಗಿ. ಓಕೆ, ಫಸ್ಟು ಇದನ್ನು ಸ್ವಲ್ಪ ಮೂವ್ ಮಾಡ್ತೀನಿ. ಓಕೆ, ಇದರೊಳಗೆ ಹೋಗಬೇಕು, ಆ ಥರ ನಾನು ಮೂವ್ ಮಾಡ್ತೀನಿ. ತುಂಬ ಚಿಕ್ಕ ಆಗೋಯ್ತು, ಬಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ, ಅದಕ್ಕೋಸ್ಕರ. ಓಕೆ, ಸೊ ಫೈನ್ ಆಗಿದೆ ಅಲ್ಲ, ಇನ್ನೊಂದು ಸ್ವಲ್ಪ ಚಿಕ್ಕ ಮಾಡ್ತೀನಿ. ಓಕೆ ಅಲ್ಲ, ಸೊ ಇವಾಗ ನೋಡಿ ನೀಟಾಗಿ ಕೂತಿದೆ, ಕಾಣಿಸ್ತಾ ಇದೆ ಅಲ್ಲ. ಸೊ ಎಷ್ಟು ನೀಟಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ. ಓಕೆ, ಸೊ ಇವಾಗ ನಾನು ಪ್ಲೇ ಮಾಡ್ತೀನಿ, ನೀವಲ್ಲಿ ನೋಡ್ಬೋದು ಕರೆಕ್ಟಾಗಿ ಹೋಗಿ ಬಾಕ್ಸ್ ಒಳಗೆ ಕೂತಿದೆ. ಸೊ ಇವಾಗ ಇದನ್ನು ನಾವು ಸ್ವೈಪ್ ಅಪ್ ಮತ್ತು ಸ್ವೈಪ್ ಡೌನ ಮಾಡಬೇಕು. ಅದಕ್ಕೆ ಹೇಗೆ ಮಾಡೋದು ಅಂತಂದರೆ ಈ ಫೋಟೋ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವು ಇಲ್ಲಿ ಇನ್ ಆ್ಯನಿಮೇಷನ್ ಮೇಲೆ ಫಸ್ಟು ಕ್ಲಿಕ್ನ ಮಾಡಬೇಕು. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇನ್ ಆ್ಯನಿಮೇಷನ್ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಲೈಡ್ ಅಪ್ ಅಂತಿದೆ ನೋಡಿ, ಇದನ್ನು ಕೊಡಬೇಕು. ಇದನ್ನು ಅಪ್ಪನ್ನ ಕೊಟ್ಬಿಟ್ಟು ಇಲ್ಲಿ ನೀವು ಟೈಮಿಂಗ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 0.5, 1.0 ಈ ಥರ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಸೊ 1.0ಗೆ ನೀವು ಕರೆಕ್ಟಾಗಿ ಕೊಟ್ಕೊಳ್ಳಿ. ಓಕೆ, ಸೊ ಓಕೆ ಕೊಡಿ. ಆಮೇಲೆ ಮತ್ತೆ ಲಾಸ್ಟಿಗೆ ಬಂದುಬಿಟ್ಟು ಸೊ ಇದ್ರ ಮೇಲೆ ಮತ್ತೆ ಫೋಟೋ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಔಟ್ ಆ್ಯನಿಮೇಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಔಟ್ ಆ್ಯನಿಮೇಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಲೈಡ್ ಡೌನ ಕೊಡಬೇಕು. ಓಕೆ, ಇದಕ್ಕೂ ಕೂಡ ಟೈಮಿಂಗ್ಸ್ 1.0ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಓಕೆ ಮಾಡಿ. ಇವಾಗ ನಾನು ಪ್ಲೇ ಮಾಡ್ತೀನಿ, ನೋಡೋಣ ಕರೆಕ್ಟಾಗಿ ಬಂದು ಕೂತ್ಕೊಳ್ಳುತ್ತೆ ಇಲ್ವಾ ಅಂತ. ಓಕೆ, ಇವಾಗ ನೀವು ನೋಡ್ಬೋದು ಪರ್ಫೆಕ್ಟಾಗಿ ಬಂದು ಫೋಟೋ ಕೂತ್ಕೊಂಡಿದೆ. ಅಲ್ಲಿಗೆ ಎಂಡ್ ಆಗೋದು. ಓಕೆ, ಎಂಡ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಇವಾಗ ನಾವು ಇದನ್ನು ಸ್ವಲ್ಪ ಕ್ರಾಪ್ ಮಾಡೋಣ. ಈಗ ನೋಡೋಣ ಇರಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತಾ, ಕರೆಕ್ಟಾಗಿ ಎಂಡ್ ಆಗುತ್ತಾ ಅಂತ. ಆ ಟೈಮಿಂಗ್ಸಿಗೆ ತಗಂಗೆ ನಾವು ಮಾಡ್ಕೋಬೇಕು. ಓಕೆ, ಈಗ ಪರ್ಫೆಕ್ಟಾಗಿ ಆಯಿತು. ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಹೇಳಿದ್ದೆ ಫೋಟೋನ. ಓಕೆ, ಸೊ ಇವಾಗ ಕರೆಕ್ಟಾಗಿ ಆಗಿದೆ. ಇವಾಗ ನಾವು ನೇಮ್ ಹಾಕಬೇಕು. ನೇಮ್ ಹಾಕೋದು ಹೆಂಗೆ ಅಂತ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ಒಂದು ವೀಡಿಯೋನ ದಯವಿಟ್ಟು ಹೊಸ ಯೂಟ್ಯೂಬರ್ಸ್ ಜೊತೆ ಶೇರ್ ಮಾಡಿ, ತುಂಬ ಜನಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ. ಓಕೆ, ಸೊ ಇವಾಗ ನೀವು ಫಸ್ಟು ಲೇಯರ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಟೈಪ್ ಮಾಡಬೇಕು. ಲಕ್ಕೇಶ್ ಅಂತ ಹಾಕಿದ್ದೀನಿ. ಸೊ ಫಸ್ಟು ನೀವು ಇಲ್ಲಿ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲ್ಯಾಕು, ಓಕೆ ಇಲ್ಲಿದೆ. ಸೊ ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ ಮೇಲೆ ಕ್ಲಿಕ್ನ ಮಾಡಿ. ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಥರ ನಿಮ್ಗೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ವೈಟ್ ಬ್ಯಾಕ್ಗ್ರೌಂಡ್ ಇರುತ್ತಲ್ಲ ನಿಮ್ಗೆ ಇದರಲ್ಲಿ ಸಬ್ಸ್ಕ್ರೈಬ್ ಇದರಲ್ಲಿ, ಅದಕ್ಕೋಸ್ಕರ ಚೆನ್ನಾಗಿ ಕಾಣುತ್ತೆ ಅಂತ. ಬೇಕಾದ್ರೆ ನೀವು ಫಂಟ್ ಸ್ಟೈಲ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಯಾವ ಫಂಟ್ ಸ್ಟೈಲ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೂ ಸೆಲೆಕ್ಟ್ ಮಾಡಿಲ್ಲ, ಇದನ್ನೇ ಕೊಟ್ಟಿದ್ದೀನಿ. ಓಕೆ, ಇದನ್ನು ಕರೆಕ್ಟಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಒಂದು ಸೈಜ್ಗೆ ಇದನ್ನು ನೀವು ಕಂಪ್ರೆಸ್ ಮಾಡ್ಕೊಳ್ಳಿ. ಸೊ ಈ ಥರ ಇಟ್ಕೊಂಡಾದಮೇಲೆ ಸೇಮ್ ಇದಕ್ಕೂ ಕೂಡ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೀವು ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನೀವು ಇನ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಸ್ಲೈಡ್ ಅಪ್ನ ಕೊಡಿ. 1.0ನ ಸೆಲೆಕ್ಟ್ ಮಾಡಿ ಆ್ಯಂಡ್ ಎಂಡಿಗೆ ಬಂದುಬಿಟ್ಟು ಇದನ್ನು ಟೆಕ್ಸ್ಟ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಸೊ ಔಟ್ ಆ್ಯನಿಮೇಷನ್ ಸೆಲೆಕ್ಟ್ ಮಾಡಿ ಇದಕ್ಕೂ ಸ್ಲೈಡ್ ಡೌನ್ ಕೊಟ್ಬಿಟ್ಟು 1.0ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ನ ಮಾಡಿ. ಸೊ ಇವಾಗ ಒಂದು ಸಲ ಪ್ಲೇ ಮಾಡಿ ನೋಡಿ. ಸೊ ಅದನ್ನು ಫುಲ್ಲು ಕಮ್ಮಿ ಮಾಡ್ತೀನಿ ಅಂತಂದರೆ ಆ ಒಂದು ವೀಡಿಯೋ ಎಷ್ಟಿದೆ ಅಷ್ಟಕ್ಕೆ ನೀವು ತಂದರೆ ಕರೆಕ್ಟಾಗಿ ಎಂಡ್ ಆಗುತ್ತೆ. ಸೊ ಇವಾಗ ನಾನು ಪ್ಲೇ ಮಾಡ್ತಾಯಿದ್ದೀನಿ ನೋಡಿ.
ಓಕೆ, ಪರ್ಫೆಕ್ಟಾಗಿ ಆಗಿದೆ ಸಬ್ಸ್ಕ್ರೈಬ್ ಬಟ್. ಇದೊಂದು ಸ್ವಲ್ಪ ಸಬ್ಸ್ಕ್ರೈಬ್ ಅನ್ನೋ ತಾವು ಹತ್ರಕ್ಕೆ ಬಂದುಬಿಟ್ಟಿದೆ. ಇದನ್ನು ಸ್ವಲ್ಪ ಸೈಜ್ ಚಿಕ್ಕ ಮಾಡ್ತೀನಿ ರೀ. ಓಕೆ, ಇವಾಗ ಫೈನ್ ಆಗಿದೆ. ಓಕೆ, ಪಕ್ಕ ಇವಾಗ ನೋಡಿ. ಓಕೆ, ಸೊ ಇಲ್ಲ ಒಂದು ಸ್ವಲ್ಪ ಶರ್ಟು ನಾನು ಕೆಳಗಡೆ ಇಲ್ಲಿ ಕಟ್ ಮಾಡಬೇಕಿತ್ತು ಫೋಟೋನ. ನಾನು ಆ ಒಂದು ಸೈಜಲ್ಲಿ ಅಥವಾ ಅದನ್ನೇ ಚಿಕ್ಕ ಮಾಡ್ಕೋಬೋದು ಇನ್ನು. ಓಕೆ ಓಕೆ, ಇವಾಗ ನೋಡಿ ಒಂದು ಸಲ ಸ್ವಲ್ಪ ಮೇಲೆ ಎಳಿಬೇಕಿತ್ತಲ್ಲ. ಸೊ ಈ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಆಯಿತಾ. ತುಂಬ ಚಿಕ್ಕ ಮಾಡಿದಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೆ ಫೋಟೋ ಕ್ರಾಪ್ ಮಾಡಬೇಕಾದ್ರೆ ನೀಟಾಗಿ ಕ್ರಾಪ್ ಮಾಡ್ಕೊಳ್ಳಿ. ಇವಾಗ ನೋಡೋಣ ಇಲ್ಲಿ. ಓಕೆ ಫೈನ್, ಇವಾಗ ಓಕೆ. ಸೊ ಈ ಥರ ನಿಮ್ಮೊಂದು ಸಬ್ಸ್ಕ್ರೈಬ್ ಬಟನ್ನ ನೀವು ಇಂಟ್ರೋನ ನೀವು ಮಾಡ್ಕೋಬೋದು. ಸೊ ಐ ಥಿಂಕ್ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದೊಂದು ಗ್ರೀನ್ ಸ್ಕ್ರೀನ್ ಇಲ್ದಾದ್ರೆ ನೀವು ಮಾಡೋಕ್ಕಾಗಲ್ಲ. ಓಕೆ, ಇದನ್ನು ಮಾಡಾದ್ಮೇಲೆ ನೀವೇನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇದನ್ನು ಜಸ್ಟ್ ನೀವು ಆಡಿಯೋನ ನೀವು ಆಫ್ ಮಾಡಿಕೊಂಡು ವೀಡಿಯೋನ ಇದು ಆನಲ್ಲಿ ಇಡಬೇಡಿ. ಇದು ಆನಲ್ಲಿ ಇಟ್ಟರೆ ನಿಮ್ಗೆ ಲಾಸ್ಟ್ ಇದಾಗುತ್ತೆ. ಸೊ ಇದು ಆಫಲ್ಲೇ ಇರಲಿ. 2 ಆಫಲ್ಲಿ ಇಟ್ಕೊಂಡು ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇದನ್ನು ಆದಷ್ಟು ಹೈ ಕ್ವಾಲಿಟಿಲಿ ಸೇವ್ ಮಾಡ್ಕೊಳ್ಳಿ. HD ಮಾಡ್ಕೊಳ್ಳಿ. ಫುಲ್ HD ಕೂಡ ಬರುತ್ತೆ. ಇದರ ಜಸ್ಟ್ HD ಸಪೋರ್ಟ್ ಇದೆ. ಸೊ HD ಸೇವ್ ಮಾಡ್ಕೊಂಡಾದ್ಮೇಲೆ ನೀವು ಹೆಂಗೆ ಇದನ್ನು ಆ್ಯಡ್ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ. ಯೂಟ್ಯೂಬ್ ವೀಡಿಯೋ ಹೆಂಗೆ ಆ್ಯಡ್ ಮಾಡೋದು ಅಂತ. ಸೊ ಇವಾಗ ನಾನು ಇದನ್ನು ಸೇವ್ ಮಾಡ್ಕೊಳ್ತಾ ಇದ್ದೀನಿ HD ನೋಡೋಣ. ಓಕೆ ಗೈಸ್, ಇವಾಗ ಸೇವ್ ಆಗಿದೆ. ಸೊ ಇವಾಗ ನಾನು ಇದನ್ನು ಯೂಟ್ಯೂಬ್ ವೀಡಿಯೋಗೆ ಹಾಕಬೇಕು. ಹೆಂಗೆ ಹಾಕೋದು? ಸೊ MT ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಇವಾಗ ನಾನೊಂದು ವೀಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇದೊಂದು ಯೂಟ್ಯೂಬ್ ವೀಡಿಯೋ ಅಂತ ಅಂದ್ಕೊಳ್ಳಿ. ಇಲ್ಲಿ ನಾನು ಸಬ್ಸ್ಕ್ರೈಬ್ ಆಗಿ ಅಂತ ನಾನು ನಿಮ್ಗೆ ಹೇಳ್ಬೇಕು, ಇಂಟ್ರೋ ಹಾಕಬೇಕು. ಆವಾಗ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈ ಥರ ಬರುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿ ಕೂರಿಸ್ಕೊಂಡು ಇಲ್ಲಿ ಫಸ್ಟು ವಾಯ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಮ್ಯೂಟ್ ಮಾಡ್ಕೊಳ್ಳಿ. ತುಂಬ ಜನ ಇದನ್ನು ಮಾಡಲ್ಲ. ಸೊ ಇದನ್ನು ಮ್ಯೂಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ರೋಮಾ ಕೀ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡು ಇಲ್ಲಿ ನೀವು ಕೀ ಕಲರ್ ಈ ಒಂದು ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು. ಆ ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಮಾತ್ರ ಅದು ಬ್ಯಾಕ್ಗ್ರೌಂಡ್ ಹೋಗುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ತು ಅಂತಂದರೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಬಟನ್ ಮಾತ್ರ ಕಾಣಿಸುತ್ತೆ. ಇವಾಗ ಇದನ್ನು ಎಲ್ಲಿ ಬೇಕಂಗೆ ಕೂರಿಸ್ಕೊಂಡು ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ ತಕ್ಷಣ ಅದನ್ನು ಪ್ಲೇ ಮಾಡಿದಾಗ ಸೊ ಅದು ನೋಡಿ ಸಬ್ಸ್ಕ್ರೈಬ್ ಆಗುತ್ತೆ. ನಾನು ಸುಮ್ಮನೆ ಎಲ್ಲೋ ಅಂತ ತಗೊಂಡಾಗ ಹಾಕಿದ್ದೀನಿ. ಈ ಥರ ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ ಎಡಿಟ್ನ ನೀವು ಮಾಡ್ಬೋದು. ಐ ಥಿಂಕ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಕಡ್ರಪ್ಪ. ಎಲ್ಲರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.